ಕಲ್ಯಾಣಾಲೋಚನ ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಕಲ್ಯಾಣಾಲೋಚನ. ಯಾರ ಜ್ಞಾನವು ಅನಂತ ಪರಿಮಾಣದವರೆಗೆ ವೃದ್ಧಿಂಗತವಾಗಿದೆಯೋ ಅಂತಹ ಪರಮಾತ್ಮರಾದ ಸಿದ್ಧ ಪರಮೇಶಿಗಳನ್ನು ನಮಸ್ಕರಿಸಿ ತನ್ನ ಮತ್ತು ಪರರ ಕಲ್ಯಾಣಕ್ಕೋಸ್ಕರ ಕಲ್ಯಾಣಾಲೋಚನ ಎಂಬ ಗ್ರಂಥವನ್ನು ಹೇಳುತ್ತೇನೆ ಎಂದು ಕರುಣಾಮಯಿ ಶ್ರೀ ದಿಗಂಬರ ಗುರುಗಳು ಹೇಳುತ್ತಾರೆ. ಇರೇ ಜೀವನೇ, ಮಿಥ್ಯಾತ್ವ ವೃದ್ಧಿಯುಳ್ಳ ಕರ್ಮ ಪ್ರಕೃತಿಗಳಿಂದ ಅನಂತ ಜನ್ಮ ಮರಣ ರೂಪವಾದ ಸಂಸಾರದಲ್ಲಿ ಅನೇಕಾವರ್ತಿ ಪರಿಭ್ರಮಿಸುತ್ತಿರುವ ನೀನು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯ ರೂಪವಾದ ಬೋಧಿಯನ್ನು ಹೊಂದಿಲ್ಲವು. ಸಂಸಾರದಲ್ಲಿ ತಿರುಗುತ್ತಿರುವ ನೀನು ಜಿನ ಧರ್ಮವನ್ನು ಆರಾಧಿಸಲಿಲ್ಲ. ಆದುದರಿಂದ ಅನಂತಾವೃತ್ತಿ ದುಃಖವನ್ನು ಹೊಂದಿರುವಿ. ಎಲೆ ಜೀವನೇ, ನೀನು ಈ ಸಂಸಾರದಲ್ಲಿ ವಾಸ ಮಾಡುತ್ತಾ ಅನಂತಾವೃತ್ತಿ ಜನ್ಮ ಮರಣಗಳನ್ನು ಹೊಂದಿರುತ್ತಿ. ಸರ್ವಜ್ಞ ಅವಸ್ಥೆಯನ್ನು ಹೊಂದುವವರೆಗೆ ಭವಗಳ ಸಂಖ್ಯೆಯು ಕೊನೆಯಾಗುವುದಿಲ್ಲ. ಎಲೆ ಜೀವನೇ, ನೀನು ನಿಗೋಧ ಮಧ್ಯದಲ್ಲಿ ಅಂತರ್ಮೂರ್ತ ಕಾಲದಲ್ಲಿ 66,336 ಸಾರಿ ಮರಣಗಳನ್ನು ಹೊಂದಿದವನಾಗಿರುತ್ತಿ. ಎಲೆ ಜೀವನೇ, ನೀನು ಕ್ರಿಮಿ ಮೊದಲಾದ ದ್ವಿಇಂದ್ರಿಯ ಅವಸ್ಥೆಯಲ್ಲಿ ಒಂದು ಅಂತರ್ಮೂರ್ತ ಕಾಲದಲ್ಲಿ 80 ಸಾರಿ ಕ್ಷುದ್ರ ಭವಗಳನ್ನು ಧರಿಸಿರುತ್ತಿ. ತ್ರೀಂದ್ರಿಯ ಅವಸ್ಥೆಯಲ್ಲಿ 60 ಸಾರಿ ಕ್ಷುದ್ರ ಭವಗಳನ್ನು ಧರಿಸಿರುತ್ತಿ. ಚತುರಿಂದ್ರಿಯ ಅವಸ್ಥೆಯಲ್ಲಿ 40 ಸಾರಿ ಕ್ಷುದ್ರ ಭವಗಳನ್ನು ಧರಿಸಿರುತ್ತಿ. ಪಂಚೇಂದ್ರಿಯ ಅವಸ್ಥೆಯಲ್ಲಿ 24 ಸಾರಿ ಕ್ಷುದ್ರ ಭವಗಳನ್ನು ಧರಿಸಿರುತ್ತಿ. ಪರಸ್ಪರವಾಗಿ ಕೋಪ ಮಾಡಿಕೊಳ್ಳುವ ಜೀವಗಳು ಘೋರ ದುಃಖಗಳನ್ನು ಹೊಂದುತ್ತವೆ. ಅವುಗಳಿಗೆ ಜ್ಞಾನಪೂರ್ವ ಅವಸ್ಥೆಯೇ ಉಂಟಾಗುವುದಿಲ್ಲ. ಸದ್ಧರ್ಮ ಜ್ಞಾನವಿಲ್ಲದವನು ಅಂತಹ ಅವಸ್ಥೆಯನ್ನು ಹೇಗೆ ಹೊಂದುವನು? ಸಂಸಾರದಲ್ಲಿ ತಿರುಗುತ್ತಿರುವ ಜೀವನ ಜೊತೆಗೆ ತಾಯಿ, ತಂದೆ, ಕುಟುಂಬ, ಸ್ವಜನ ಇವರಲ್ಲಿ ಯಾರೂ ಬರುವುದಿಲ್ಲ. ಯಾವಾಗಲೂ ಒಬ್ಬನೇ ಪರಿಭ್ರಮಣೆ ಮಾಡುತ್ತಾ ಇರುತ್ತಾನೆ. ಎರಡನೆಯವರು ಯಾರೂ ಇರುವುದಿಲ್ಲ. ಆಯುಷ್ಯವು ಪೂರ್ತಿಯಾದ ಮೇಲೆ ದೇವೇಂದ್ರ, ಚಕ್ರವರ್ತಿ, ಚಿಂತಾಮಣಿ, ರಸಾಯನ, ಔಷಧ, ಮಂತ್ರ ಮೊದಲಾದವು ಆಯುಷ್ಯವನ್ನು ಕೊಡಲು ಸಮರ್ಥಗಳು ಅಲ್ಲ. ಎಲೆ ಜೀವನೇ, ಈಗ ನೀನು ಮನೋವಾಕ್ಕಾಯ ಶುದ್ಧಿಯಿಂದ ಜನ್ಮವನ್ನು ಸಾರ್ಥಕ ಮಾಡುವ ಜಿನಧರ್ಮವನ್ನು ಹೊಂದಿರುತ್ತಿ. ಪ್ರತಿಯೊಂದು ಸಮಯದಲ್ಲಿಯೂ ಪ್ರಯತ್ನದಿಂದ ಎಲ್ಲಾ ಜೀವಗಳನ್ನು ಕ್ಷಮಿಸು. ಸಮ್ಯಕ್ತ್ವಕ್ಕೆ ಪ್ರತಿಪಕ್ಷವಾದ ಮಿಥ್ಯಾತ್ವ ಕರ್ಮವು 363 ವಿಧವಾಗಿದೆ. ಅಜ್ಞಾನದಿಂದ ಮಾಡಿರುವ ಮಿಥ್ಯಾದೇವ ಗುರು ಶಾಸ್ತ್ರಗಳ ನಂಬಿಕೆಯು ಅದರಿಂದ ಉಂಟಾದ ಪಾಪಕರ್ಮವು ನಮಗೆ ಮಿಥ್ಯೆಯಾಗಲಿ. ಮಧು, ಮದ್ಯ, ಮಾಂಸ ಮತ್ತು ಜೂಜು ಇವೇ ಮೊದಲಾದ ಸಪ್ತ ವ್ಯಸನಗಳ ವ್ರತ ನಿಯಮಗಳನ್ನು ಮಾಡಿಲ್ಲ. ಅವುಗಳಿಂದ ಉಂಟಾಗುವ ಪಾಪಗಳು ನನಗೆ ಮಿಥ್ಯೆಯಾಗಲಿ. ಸಾಧುಗಳಾಗಲಿ ಗುರುಗಳಾಗಲಿ ಕೊಟ್ಟ ಯಮ ನಿಯಮ ರೂಪಗಳಾದ ಅಣುವ್ರತ, ಮಹಾವ್ರತ, ಸಪ್ತಶೀಲ ಇವುಗಳನ್ನು ಭಂಗ ಮಾಡಿದ್ದರೆ ಆ ಪಾಪಗಳು ನನಗೆ ಮಿಥ್ಯೆಯಾಗಲಿ. ನಿತ್ಯ ನಿಗೋಧ ಜೀವಿಗಳು
7 ಲಕ್ಷ ಯೋನಿ ಅಂದರೆ ಉತ್ಪತ್ತಿ ಸ್ಥಾನಗಳಲ್ಲಿ ಹುಟ್ಟುತ್ತವೆ. ಅಷ್ಟೇ ಇತರ ನಿಗೋದ ಜೀವಿಗಳು ಹುಟ್ಟತಕ್ಕ ಸ್ಥಾನಗಳು ಇವೆ. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಇವುಗಳ ಉತ್ಪತ್ತಿ ಸ್ಥಾನಗಳು 7 ಲಕ್ಷಗಳಾಗಿವೆ. ವನಸ್ಪತಿ ಕಾಯಿಕ ಜೀವಗಳ ಸ್ಥಾನಗಳು 10 ಲಕ್ಷ ಇವೆ. ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ ಜೀವಗಳ ಉತ್ಪತ್ತಿ ಸ್ಥಾನಗಳು 2 ಲಕ್ಷ. ದೇವತೆಗಳ, ನಾರಕರ ಮತ್ತು ಪಂಚೇಂದ್ರಿಯ ತಿರ್ಯಂಚ ಪ್ರಾಣಿಗಳ ಉತ್ಪತ್ತಿ ಸ್ಥಾನಗಳು 4 ಲಕ್ಷಗಳಾಗಿವೆ. ಮನುಷ್ಯರು ಹುಟ್ಟತಕ್ಕಂತಹ ಸ್ಥಾನಗಳು 14 ಲಕ್ಷಗಳು ಇವೆ. ಎಲ್ಲ ಒಟ್ಟು 84 ಲಕ್ಷ ಯೋನಿಗಳಿವೆ. ಆ ಎಲ್ಲ ಜೀವಿಗಳಿಗೆ ನನ್ನಿಂದ ಉಂಟಾದ ಸಮಸ್ತ ಪಾಪಗಳು ನನಗೆ ಮಿಥ್ಯೆಯಾಗಿರಲಿ. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ ವಿಕಲತ್ರಯಗಳಾದಂಥ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ ಜೀವ, ಪಂಚೇಂದ್ರಿಯ ಜೀವಗಳಿಗೆ ಬಾಧೆಯನ್ನು ಉಂಟು ಮಾಡಿದ್ದರೆ ಅದರಿಂದ ಉಂಟಾದ ಪಾಪವು ನನಗೆ ಮಿಥ್ಯೆಯಾಗಲಿ. ಶ್ರೀ ಜಿನೇಶ್ವರರಿಂದ ವ್ರತಗಳ ಅತಿಚಾರವು 78 ಹೇಳಲ್ಪಟ್ಟಿರುತ್ತದೆ. ವ್ರತಗಳನ್ನು ಪಾಲಿಸುವಾಗ ಅನೇಕ ಪ್ರಕಾರದ ದೋಷಗಳು, ವಿರೋಧಗಳು ಉಂಟಾದರೂ ಸಾಮಯಿಕ ಮೊದಲಾದ ಕ್ಷಮಾದಿ ಭಾವನೆಗಳಲ್ಲಿ ವಿರೋಧವಾದರೂ ಆ ಪಾಪಗಳು ನನಗೆ ಮಿಥ್ಯೆಯಾಗಲಿ. ಫಲ, ಪುಷ್ಪ, ತೊಗಟೆ, ಬಳ್ಳಿ ಇವುಗಳಿಂದ ಆಗಲಿ, ನೀರನ್ನು ಶೋಧಿಸದೆ ಸ್ನಾನ ಮಾಡುವುದರಿಂದಾಗಲಿ, ಬಟ್ಟೆ, ಪಾತ್ರೆ ಮೊದಲಾದವುಗಳನ್ನು ತೊಳೆಯುವುದೇ ಮೊದಲಾದವುಗಳಿಂದ ಆಗಲಿ, ಯಾವ ಯಾವ ಪ್ರಾಣಿಗಳಿಗೆ ಬಾಧೆಯಾಗಿದ್ದರೂ ಆ ಪಾಪವು ನನಗೆ ಮಿಥ್ಯೆಯಾಗಲಿ. ನಾನು ಶೀಲವನ್ನು, ಕ್ಷಮೆಯನ್ನು, ವಿನಯವನ್ನು, ತಪಸ್ಸನ್ನು ಮಾಡಲಿಲ್ಲ, ಸಂಯಮವನ್ನೂ ಪಾಲಿಸಲಿಲ್ಲ, ಉಪವಾಸವನ್ನೂ ಮಾಡಲಿಲ್ಲ. ಅದರಿಂದ ಉಂಟಾದ ಪಾಪವು ನನಗೆ ಮಿಥ್ಯೆಯಾಗಲಿ. ಅಜ್ಞಾನದಿಂದ ಗೆಡ್ಡೆ ಗೆಣಸು, ಅಭಕ್ಷ್ಯ ಫಲ, ಬೀಜ, ಸಚಿತ ವಸ್ತು, ರಾತ್ರಿ ಭೋಜನ ಇವುಗಳಿಂದ ಉಂಟಾಗಿರುವ ಪಾಪವು ನನಗೆ ಮಿಥ್ಯೆಯಾಗಲಿ. ನಾನು ಜಿನೇಶ್ವರರ ಚರಣ ಕಮಲಗಳನ್ನು ಪೂಜಿಸಲಿಲ್ಲ, ಸತ್ಪಾತ್ರ ದಾನವನ್ನೂ ಮಾಡಲಿಲ್ಲ. ಈರ್ಯಾಪಥ ಅಂದರೆ ಈರ್ಯಾ ಸಮಿತಿ ಪೂರ್ವಕವಾಗಿ ಗಮನ ಮಾಡಲಿಲ್ಲ. ಇವುಗಳ ಬಗ್ಗೆ ಶುಭ ಭಾವನೆಯನ್ನೂ ಭಾವಿಸಲಿಲ್ಲ. ಆ ಸಂಬಂಧದಿಂದ ಉಂಟಾಗಿರುವ ಪಾಪಗಳು ನನಗೆ ಮಿಥ್ಯೆಯಾಗಲಿ. ಅಜ್ಞಾನದಿಂದ ನಾನು ಬಹುಹಾರಂಭ ಪರಿಗ್ರಹದಲ್ಲಿ ಜೀವಗಳನ್ನು ಹಿಂಸಿಸಿದ್ದೇನೆ. ಆ ಪಾಪ ಕಾರ್ಯವು ನನಗೆ ಮಿಥ್ಯೆಯಾಗಲಿ. 170 ಕರ್ಮ ಭೂಮಿಗಳಲ್ಲಿ ಇರುವ ಭೂತ, ಭವಿಷ್ಯ, ವರ್ತಮಾನ ಕಾಲ ಸಂಬಂಧವಾದ ತೀರ್ಥಂಕರರಿಗೆ ನನ್ನಿಂದ ವಿರೋಧ ಉಂಟಾಗಿದ್ದರೆ ಆ ಪಾಪ ಕಾರ್ಯಗಳು ನನಗೆ ಮಿಥ್ಯೆಯಾಗಲಿ. ಅರಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ, ಆಚಾರ್ಯ ಪರಮೇಷ್ಠಿ, ಉಪಾಧ್ಯಾಯ ಪರಮೇಷ್ಠಿ ಮತ್ತು ಸರ್ವ ಸಾಧು ಪರಮೇಷ್ಠಿಗಳನ್ನು ವಿರೋಧಿಸಿದ್ದರೆ ಆ ಪಾಪ ಕಾರ್ಯಗಳು ನನಗೆ ಮಿಥ್ಯೆಯಾಗಲಿ. ಜಿನವಚನ, ಜಿನಧರ್ಮ, ಜಿನ ಚೈತ್ಯಾಲಯ, ಕೃತ್ರಿಮ, ಅಕೃತ್ರಿಮ, ಜಿನಬಿಂಬ ಇವುಗಳಿಗೆ ಅವಿನಯವನ್ನು ಮಾಡಿದ್ದರೆ ಆ ಪಾಪವು ನನಗೆ ಮಿಥ್ಯೆಯಾಗಲಿ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನಗಳಿಗೆ 8 ದೋಷಗಳು ಇವೆ. ಸಮ್ಯಕ್ ಚಾರಿತ್ರ್ಯಕ್ಕೆ 5 ದೋಷಗಳು ಇವೆ. ಆ ದೋಷಗಳಿಂದ ಆದ ದುಷ್ಕೃತ್ಯಗಳು ನನಗೆ ಮಿಥ್ಯೆಯಾಗಲಿ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃ ಪರ್ಯಾಯ ಜ್ಞಾನ ಮತ್ತು ಕೇವಲ ಜ್ಞಾನ
ಇವುಗಳಿಗೆ ಅವಿನಯವನ್ನು ಮಾಡಿದ್ದರೆ ಆ ದುಷ್ಕೃತ್ಯಗಳು ನನಗೆ ಮಿಥ್ಯೆಯಾಗಲಿ. ಆಚಾರಾಂಗ, ಸೂತ್ರಕೃತಾಂಗ ಮೊದಲಾದ 12 ಅಂಗಗಳು, 14 ಪೂರ್ವ ಶಾಸ್ತ್ರಗಳು ಜಿನೇಶ್ವರರಿಂದ ರಚಿಸಲ್ಪಟ್ಟಿವೆ. ಅವುಗಳಿಗೆ ಅವಿನಯವಾಗಿದ್ದರೆ ಆ ದುಷ್ಕೃತ್ಯವು ನನಗೆ ಮಿಥ್ಯೆಯಾಗಲಿ. ಪಂಚ ಮಹಾವ್ರತಯುಕ್ತರೂ 18,000 ಶೀಲಗಳಿಂದ ಶೋಭಿಸುವವರಾದ ಮಹಾಮುನಿಗಳಿಗೆ ಅವಿನಯವನ್ನು ಮಾಡಿದ್ದರೆ ಆ ದುಷ್ಕೃತ್ಯಗಳು ನನಗೆ ಮಿಥ್ಯೆಯಾಗಲಿ. ಅನೇಕ ವೃದ್ಧಿಗಳನ್ನು ಹೊಂದಿರುವ ಗಣಧರ ದೇವರು ಲೋಕಕ್ಕೆ ಪಿತೃ ಸಮಾನರಾಗಿದ್ದಾರೆ. ಎಲ್ಲ ಋಷಿಗಳಿಗೂ ಗುರುಗಳಾಗಿದ್ದಾರೆ. ಅವರಿಗೆ ಅವಿನಯವನ್ನು ಮಾಡಿದ್ದರೆ ಆ ದುಷ್ಕೃತ್ಯಗಳು ನನಗೆ ಮಿಥ್ಯೆಯಾಗಲಿ. ನಿರ್ಘ್ರಂಥ ಮುನಿಗಳೂ, ಆರಿಕೆಯರೂ, ಶ್ರಾವಕರೂ, ಶ್ರಾವಿಕೆಯರೂ ಇವುಗಳಿಗೆ ಚತುಸಂಘಗಳೆಂದು ಹೆಸರು. ಆ ಸಂಘಗಳಿಗೆ ನಾನು ತಪ್ಪನ್ನು ಮಾಡಿದ್ದರೆ ಆ ನನ್ನ ದುಷ್ಕೃತ್ಯಗಳು ಮಿಥ್ಯೆಯಾಗಲಿ. ಸ್ವರ್ಗವಾಸಿ ದೇವತೆಗಳು, ಭವನವಾಸಿ ದೇವತೆಗಳು, ವೆಂತರ ದೇವತೆಗಳು, ಜ್ಯೋತಿಷ್ಕ ದೇವತೆಗಳು, ಮನುಷ್ಯರು, ನಾರಕರು, ತಿರ್ಯಂಚಕರು ಈ 4 ಯೋನಿಗಳ ಜೀವಗಳಿಗೆ ಬಾಧೆಯನ್ನು ಉಂಟು ಮಾಡಿದ್ದರೆ ಆ ನನ್ನ ಎಲ್ಲ ದುಷ್ಕೃತ್ಯಗಳು ನನಗೆ ಮಿಥ್ಯೆಯಾಗಲಿ. ಅಜ್ಞಾನದಿಂದ ಕ್ರೋಧ, ಮಾನ, ಮಾಯ, ಲೋಭ, ರಾಗ, ದ್ವೇಷಗಳನ್ನು ಮಾಡಿದ್ದರೆ ಆ ದುಷ್ಕೃತ್ಯವು ನನಗೆ ಮಿಥ್ಯೆಯಾಗಲಿ. ಬೇರೆಯವರ ಬಟ್ಟೆ, ಪರಸ್ತ್ರೀ ಸಂಬಂಧಗಳಿಂದ ಸಂಪಾದಿತ ಪಾಪವೂ, ಮಾಡಬಾರದ ಬೇರೆ ಕೆಲಸಗಳೂ ಮಾಡಲ್ಪಟ್ಟಿದ್ದರೆ ಆ ದುಷ್ಕೃತ್ಯವೂ ನನಗೆ ಮಿಥ್ಯೆಯಾಗಲಿ. ಸ್ವಭಾವ ಸಿದ್ಧನೂ ವಿಕಲ್ಪರಹಿತನೂ ಆದ ಆ ಪರಮಾತ್ಮರೊಬ್ಬರೇ ನನ್ನ ರಕ್ಷಕರಿದ್ದಾರೆ. ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ರಸ, ರೂಪ, ಗಂಧ ಬಾಧಾರಹಿತನೂ ಅನಂತ ಜ್ಞಾನ ಮಯರೂ ಆದ ಆ ಪರಮಾತ್ಮರೇ ನನ್ನ ರಕ್ಷಕರಿದ್ದಾರೆ. ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ಜ್ಞಾನವು ಜ್ಞೇಯ ಪರಿಮಿತವಾಗಿರುವುದು. ಪ್ರತಿಯೊಂದು ಸಮಯದಲ್ಲಿ ಆ ಜ್ಞಾನ ಸ್ವಭಾವದಲ್ಲಿ ಇರುವ ಪರಮಾತ್ಮರೇ ನನ್ನ ರಕ್ಷಕರು. ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ಏಕ ಮತ್ತು ಅನೇಕ ವಿಕಲ್ಪ ಸ್ವಭಾವ ಗುಣದಲ್ಲಿ ತನ್ನ ಸ್ವಭಾವ ಸಿದ್ಧವಾದ ಶುದ್ಧ ಗತಿಯನ್ನು ಅಂದರೆ ಮುಕ್ತಿಯನ್ನು ಹೊಂದಿರುವ ಆ ಪರಮಾತ್ಮರೇ ನನ್ನ ರಕ್ಷಕರು. ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ದೇಹ ಪರಿಮಿತರು, ನಿತ್ಯರೂ, ಸಮುದ್ಘಾತ ಅವಸ್ಥೆಯಲ್ಲಿ ಸ್ವಭಾವ ಗುಣದಿಂದ ಲೋಕರೂಪ ಪರಿಮಿತರಾದ ಆ ಪರಮಾತ್ಮರೇ ನನ್ನ ರಕ್ಷಕರಿದ್ದಾರೆ. ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ಏಕಕಾಲದಲ್ಲಿ ಕೇವಲ ದರ್ಶನ, ಜ್ಞಾನ ಈ 2 ಉಪಯೋಗಗಳು ಉಳ್ಳ ಆ ಪರಮಾತ್ಮರೇ ನನ್ನ ರಕ್ಷಕರಿದ್ದಾರೆ. ಬೇರೆ ಯಾರೂ ನನ್ನ ರಕ್ಷಣೆ ಮಾಡಲಾರರು. ತಮ್ಮ ಸ್ವಾಭಾವಿಕ ಸ್ವರೂಪದಲ್ಲಿ ಇರುವವರು, ರಾಗ ದ್ವೇಷಾದಿ ವೈಭಾವಿಕ ಗುಣರಹಿತ ಮತ್ತು ಹಾಗೆಯೇ ಕರ್ಮ ವ್ಯಾಪಾರ ರಹಿತರಾದ ಆ ಪರಮಾತ್ಮರೇ ನನ್ನ ರಕ್ಷಕರು. ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ರೂಪ,
ರಸ ಗಂಧ ಸ್ಪರ್ಶಾದಿಗಳಿಲ್ಲದೆ ಬಹಿರ್ ಇಂದ್ರಿಯಗಳಿಗೆ ಶೂನ್ಯರು, ಜ್ಞಾನಮಯರು, ಜ್ಞಾನಾವರಣ ಆದಿ ಕರ್ಮಗಳಿಂದಲೂ ಹಾಸ್ಯ ರತಿ ಆದಿ ನೋ ಕರ್ಮಗಳಿಂದಲೂ ರಹಿತರು, ಜ್ಞಾನ ಸ್ವರೂಪರು ಆದ ಆ ಪರಮಾತ್ಮರೇ ನನ್ನ ರಕ್ಷಕರು, ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ಕೇವಲ ಜ್ಞಾನದಿಂದ ಅಭಿನ್ನರೂ, ಸರ್ವ ವಿಕಲ್ಪಗಳಿಂದ ಭಿನ್ನರೂ, ಸ್ವಭಾವದಿಂದ ಅನಂತ ಸುಖಮಯರೂ ಆದ ಆ ಪರಮಾತ್ಮರೇ ನನ್ನ ರಕ್ಷಕರು, ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ಕೇವಲ ಜ್ಞಾನ ಸ್ವರೂಪದಿಂದ ಬೇರೆಯಲ್ಲದವರು, ಜ್ಞಾನ ಪರಿಪೂರ್ಣರು, ತಿಳಿಯತಕ್ಕ ಸ್ವರೂಪ ಉಳ್ಳವರು, ಅಘು ಲಘುತ್ವ ಗುಣ ಭೂಷಿತರೂ ಆದ ಆ ಪರಮಾತ್ಮರೇ ನನ್ನ ರಕ್ಷಕರು, ಬೇರೆ ಯಾರೂ ನನ್ನ ರಕ್ಷಕರು ಇಲ್ಲವು. ಶುಭ ಅಶುಭ ಭಾವರಹಿತರೂ, ಪರಿಶುದ್ಧವಾದ ಜ್ಞಾನಮಯವಾದ ಸ್ವಭಾವದಲ್ಲಿ ಲೀನರಾದ ಆ ಪರಮಾತ್ಮರೇ ನನ್ನ ರಕ್ಷಕರು, ಬೇರೆ ಯಾರೂ ನನ್ನ ರಕ್ಷಕರಿಲ್ಲವು. ಆತ್ಮನು ಸ್ತ್ರೀ ಅಲ್ಲ, ಪುರುಷನಲ್ಲ ಮತ್ತು ನಪುಂಸಕನೂ ಅಲ್ಲ, ಪುಣ್ಯ ಪಾಪಮಯನೂ ಅಲ್ಲ. ಅಂತಹ ಪರಮಾತ್ಮರೇ ನನ್ನ ರಕ್ಷಕರು ಇರುವರು, ಬೇರೆ ಯಾರೂ ನನ್ನ ರಕ್ಷಕರಿಲ್ಲವು. ಎಲೆ ಆತ್ಮನೇ, ನಿನಗೆ ಯಾರೂ ಸ್ವಜನರಿಲ್ಲ, ಹಾಗೆಯೇ ನೀನು ಯಾರಿಗೂ ಸ್ವಜನನೂ ಅಲ್ಲ. ತಿಳಿಯುವವನೂ ಶುದ್ಧನೂ ಆದ ಪರಮಾತ್ಮ ಏಕಾಕಿಯಾಗಿರುವನು. ಯಾವಾಗಲೂ ಶ್ರೀ ಜಿನೇಶ್ವರನು ಉಪಾಸ್ಯನಾಗಿರಲಿ. ಮಿಥ್ಯಾದೇವರನ್ನು ಪೂಜಿಸುವುದಿಲ್ಲ. ಜಿನಧರ್ಮದಲ್ಲಿ ಯಾವಾಗಲೂ ಬುದ್ಧಿಯುಂಟಾಗಲಿ, ಸಮಾಧಿ ಮರಣ ಉಂಟಾಗಲಿ. ಭವದಲ್ಲಿಯೂ ಸಮಾಧಿ ಮರಣವೆಂಬ ಸಂಪತ್ತು ಪ್ರಾಪ್ತವಾಗಲಿ. ಜಿನೇಶ್ವರರೇ ದೇವರು, ಜಿನೇಶ್ವರರೇ ದೇವರು, ಜಿನೇಶ್ವರರೇ ದೇವರು. ಶ್ರೀ ಜಿನೇಶ್ವರರನ್ನು ಬಿಟ್ಟು ಇತರ ಬೇರೆ ಯಾರೂ ದೇವರಿಲ್ಲ. ದಯಾಧರ್ಮವೇ ನಿಜವಾದ ಧರ್ಮವು. ಸದಾ ದಯಾಧರ್ಮವೇ ಪ್ರಾಣಿಗಳಿಗೆ ಹಿತಕರವಾದುದು. ದಯಾಧರ್ಮದ ಹೊರತು ಧರ್ಮ ಇಲ್ಲವು. ಬಾಹ್ಯಾಭ್ಯಂತರ ಪರಿಗ್ರಹ ತ್ಯಾಗಿಗಳಾದ ದಿಗಂಬರ ಮುನಿಗಳು ಮಹಾಸಾಧುಗಳು, ಮಹಾಸಾಧುಗಳು, ಮಹಾಸಾಧುಗಳು. ಮೋಕ್ಷ ಪ್ರಾಪ್ತಿ ಆಗುವವರೆಗೆ ಈ ತತ್ವವು ನನ್ನ ಹೃದಯದಲ್ಲಿ ಸದಾ ನೆಲೆಸಿರಲಿ. ಹೀಗೆಯೇ ಅನಂತ ಕಾಲವು ದುಃಖದಲ್ಲಿ ಕಳೆಯಿತು. ಶ್ರೀ ಜಿನದೇವರಿಂದ ಹೇಳಲ್ಪಟ್ಟ ಸಮಾಧಿ ಮರಣದಲ್ಲಿ ಪ್ರಯತ್ನವನ್ನು ಮಾಡಲಿಲ್ಲವು. ಜಿನೇಶ್ವರರಿಂದ ಉಪದೇಶಿಸಲ್ಪಟ್ಟ ಚತುರ್ವಿಧ ಆರಾಧನೆಯು ಈಗಲೇ ದೊರೆಯಿತು. ಇನ್ನು ನನಗೆ ಯಾವ ಸಿದ್ಧಿ ಸಮೂಹಗಳ ಸಂಪತ್ತಿಯೂ ಪ್ರಾಪ್ತವಾಗಲಿಕ್ಕಿಲ್ಲ. ಈ ಆರಾಧನೆಯಿಂದ ಸರ್ವ ಸಂಪತ್ತಿ ಸಿದ್ಧಿಗಳೂ ಪ್ರಾಪ್ತವಾಗುವವು ಎಂದು ಭಾವವು. ಶ್ರೀ ಜಿನೇಶ್ವರರಿಂದ ಹೇಳಲ್ಪಟ್ಟ ಧರ್ಮವೇ ಆಶ್ಚರ್ಯಕರವಾದುದು. ಎಲ್ಲಾ ಧರ್ಮಕ್ಕಿಂತ ಶ್ರೇಷ್ಠವೂ ನಿರ್ಮಲವೂ ಆಗಿದೆ. ಅದು ಕಾಲಲಬ್ಧಿಯಿಂದ ದೊರೆತಿದೆ. ಜಿನಧರ್ಮದ ಪ್ರಭಾವದಿಂದ ಸರ್ವೋತ್ಕೃಷ್ಟ ಸಂಪತ್ತು, ಉಪಮಾರಹಿತವಾದ ಸುಖವೂ ಉಂಟಾಗುವುದು. ಈ ಪ್ರಕಾರವಾಗಿ ಆಲೋಚನೆ, ವಂದನೆ, ಪ್ರತಿಕ್ರಮಣಗಳನ್ನು ಆರಾಧಿಸುವವನು ಅಜೇಯರಾದ ಶ್ರೀ ಜಿನೇಶ್ವರ ಅಂದರೆ ಅಜಿತ ಬ್ರಹ್ಮರಿಂದ ಹೇಳಲ್ಪಟ್ಟ ಆಲೋಚನಾ ಆದಿ ಫಲವನ್ನು ಪಡೆಯುವನು. ಇತಿ ಕಲ್ಯಾಣಾಲೋಚನಾ ಸಮಾಪ್ತಂ.